ಎಲ್ರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಪ್ರಥಮ PUCಲಿ ಬರುವಂತಹ ಪದ್ಯ ಭಾಗದಲ್ಲಿ ಇರುವಂತಹ ಹೊಲಿಗೆ ಯಂತ್ರದ ಹಮ್ಮಿ ಇದನ್ನು ಬರೆದವರು ಆರಿಫ್ ರಾಜ್ರವರು. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಬೆಂಬಲ ನಮಗಿರಲಿ, ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಲಿಗೆ ಯಂತ್ರದ ಹಮ್ಮಿ, ಕವಿ ಆರಿಫ್ ರಾಜ. ಪ್ರಥಮವಾಗಿ ಕವನ ಕವಿ ಆರಿಫ್ ರಾಜ್ರವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆರಿಫ್ ರಾಜ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೆರೆ ಗ್ರಾಮದವರು. ಇವರು ರಾಯಚೂರು ಜಿಲ್ಲೆಯ ಉಪ್ರಾಳ ಕ್ಯಾಂಪ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಕೃತಿಗಳೆಂದರೆ ಸೈತಾನನ ಪ್ರವಾದಿ, ಜಂಗಮ ಫಕೀರನ ಜೋಳಿಗೆ, ಬೆಂಕಿ ತೊಡಿಸಿದ ಬಟ್ಟೆ ಇವರ ಕವನ ಸಂಕಲನಗಳು. ಜಂಗಮ ಫಕೀರ ಜೋಳಿಗೆ ಸಂಕಲನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪುಸ್ತಕ ಪ್ರಶಸ್ತಿ, ಬೇಂದ್ರೆ ಪುಸ್ತಕ ಬಹುಮಾನ ಹಾಗೂ 2012ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪ್ರಶಸ್ತಿಯು ಸಹ ದೊರೆತಿದೆ. ಇವರ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ವೆರಿ ಇಂಪಾರ್ಟೆಂಟ್. ಪರ್ಷಿಯನ್ ಭಾಷೆಯಲ್ಲಿ ರಚಿತವಾದ ಭಾರತದ ಸಮಕಾಲೀನ ಕವಿತೆಗಳು ಸಂಕಲನದಲ್ಲಿ ಇವರ ಅನುವಾದಿತ ಕವಿತೆಗಳು ಪ್ರಕಟಗೊಂಡಿವೆ. ಪದ್ಯದಲ್ಲಿ ಬರುವಂಥ ಒಂದು ಆಶಯ, ಧರ್ಮಾಂಧತೆ, ಅಂಧಶ್ರದ್ಧೆ ಹಾಗೂ ವೈಷಮ್ಯಗಳಿಂದ ತತ್ತರಿಸುತ್ತಿರುವ ವಾತಾವರಣವನ್ನು ಕವಿ ಹೊಲಿಗೆ ಯಂತ್ರದ ರೂಪಕದೊಂದಿಗೆ ಕಟ್ಟಿಕೊಟ್ಟಿದ್ದಾರೆ. ತಾಯಿಯ ಕೌಶಲ್ಯ, ಶಕ್ತಿ, ಸಾಮರ್ಥ್ಯ, ವ್ಯಕ್ತಿತ್ವ ಹಾಗೂ ಸೃಷ್ಟಿ ಗುಣಗಳನ್ನು ಕಾಣಬಹುದು ನಾವು. ಅಮ್ಮಿ ಅಂದರೆ ಇಲ್ಲಿ ಮಮ್ಮಿ, ತಾಯಿ ಅಂತೀವಲ್ಲ, ಅದು ಮುಸಲ್ಮಾನರಲ್ಲ ಅಮ್ಮಿ ಅಂತಾರೆ. ಕನ್ನಡದಲ್ಲಿ ಕನ್ನಡಿಗರು ತಾಯಿ, ಅಮ್ಮ, ಅವ್ವ, ಅಬ್ಬೆ ಅಂತ ಕರೀತಾರೆ. ಅಮ್ಮಿಯ ಶ್ರಮ ಕಾವ್ಯವಾಗಿ ರೂಪುದಳೆದಿದೆ. ಕತ್ತರಿ ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಒಲೆದು ಒಂದು ಮಾಡುತ್ತಾಳೆ. ದುಡಿದು ಸಂಸಾರವನ್ನು ಸಾಕುವ ತಾಯಿಯ ಚಿತ್ರಣ ಇಲ್ಲಿದೆ. ಇಲ್ಲಿ ಬಂದಾಗ ತಾಯಿ ಲೋಕದ ದೈವ. ನೋಡಿ, ತಾಯಿಯೇ ನಮಗೆ ಪ್ರಥಮ ಗುರು ಹಾಗೂ ದೈವನೂ ಸಹ ಆಗಿದ್ದಾಳೆ ಅಲ್ವಾ. ಅದಕ್ಕೆ ನಾವು ತಾಯಿಗೆ ಮಾತೃದೇವೋ ಭವ ಅಂತ ಭಾರತೀಯ ಸಂಸ್ಕೃತಿಯಲ್ಲಿ ಕರಿತೀವಿ. ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿ ಪರೆಯುವ ಗುಣಗಳನ್ನು ಹೊಂದಿರುತ್ತಾಳೆ. ತನ್ನ ಮಕ್ಕಳಿಗೆ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಮಾಡುತ್ತಾಳೆ. ಅದಕ್ಕಾಗಿ ತನ್ನ ಜೀವನವನ್ನು ಗಂಧದಂತೆ ತೇಯುತ್ತಾಳೆ. ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡುಪಿಡುವ ತಾಯಿ ದೈವವನ್ನು ಗೌರವಿಸುವ ಹಾಗೂ ಕಾಪಾಡುವ ಹೊಣೆಗಾರಿಕೆ ನಮ್ಮದು. ಅದರಿಂದಲೇ ಮಾತೃದೇವೋಭವ ಅಂತ ನಾವು ಕರೆಯೋದು ಅಲ್ವಾ. ಬನ್ನಿ ಪದ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿ ಬಂಧುಗಳೇ. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಒಲಿದು ಒಂದು ಮಾಡುತ್ತಾಳೆ. ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು, ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು. ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ಬನ್ನಿ ಇದರ ಅರ್ಥ ತಿಳ್ಕೊಳ್ಳೋಣ. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಒಲೆದು ಒಂದು ಮಾಡುತ್ತಾಳೆ. ಇಲ್ಲಿ ಕವಿ ಆರಿಫ್ ರಾಜ್ರವರು ತಾಯಿಯು ಬಟ್ಟೆಯನ್ನು ಕತ್ತರಿಸುವ ರೀತಿಯನ್ನ ಕಣ್ಣಿಗೆ ರೊಟ್ಟಿಯನ್ನು 2 ಪಾಲು ಮಾಡಿದಂತೆ ಕಾಣುತ್ತದೆ ಎಂದು ಚಿತ್ರಿಸಿದ್ದಾರೆ. ಸರಿ ಸಮಾನವಾಗಿ 2 ತುಂಡು ಮಾಡುವ ಮೊದಲು ರೊಟ್ಟಿಯನ್ನು ಮಡಚಿ ಮಧ್ಯ ನೇರಗೆರೆ ಬರುವಂತೆ ಮಾಡುವುದಿಲ್ಲವೇ, ಹಾಗೆ ತಾಯಿಯು ಬಟ್ಟೆ ಒಲೆಯಲ್ಲೆಂದು ತುಂಡು ತುಂಡು ಮಾಡಿ ಕತ್ತರಿಸ್ಕೊಳ್ತಾಳೆ. ನೋಡಿ, ಅದನ್ನ ಹೇಳ್ತಾರೆ. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಒಲೆದು ಒಂದು ಮಾಡುತ್ತಾಳೆ ಅಲ್ವಾ. ತಾಯಿಯೂ ಸಹ ಬಟ್ಟೆಗಳನ್ನು ಒಲೆಯಲ್ಲೆಂದು ಒಂದು ಲೆಕ್ಕಾಚಾರದಲ್ಲಿ
ತುಂಡು ತುಂಡು ಮಾಡ್ತಾಳೆ, ಪೀಸ್ ಪೀಸ್ ಮಾಡಿ ಕತ್ತರಿಸ್ಕೋತಾಳೆ. ಆ ನಂತರ ಆ ತುಂಡುಗಳನ್ನೆಲ್ಲ ಸೇರಿಸಿ ಹೊಲಿತಾಳಲ್ವಾ, ಒಂದು ವಸ್ತ್ರಕ್ಕೆ ಒಂದು ರೂಪವನ್ನು ಕೊಡ್ತಾಳೆ. ಇಲ್ಲಿ ಕವಿ ಆ ಮಾತನ್ನು ಹೇಳ್ತಾರೆ, ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು, ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಆನಂತರ ತುಂಡುಗಳನ್ನ ಸೇರಿಸಿ ಒಲೆದು ವಸ್ತ್ರಕ್ಕೆ ಒಂದು ರೂಪ ಕೊಡ್ತಾಳೆ ಅಂತ ಕವಿ ಹೇಳ್ತಾರೆ. ಅವಳ ಕೈಯಲ್ಲಿರುವ ಕತ್ತರಿಯು ಬಟ್ಟೆ ತನ್ನ ಸ್ವರೂಪವನ್ನು ಬದಲಿಸಲು ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು, ಅಲ್ಲಿ ನೋಡಿ ಇಡಿಯಾಗಿದ್ದನ್ನು ತುಂಡು ತುಂಡಾಗಿಸಲು ಕತ್ತರಿಸಲು ಬಳಕೆಯಾದರೆ, ಮತ್ತೊಂದು ಕೈಯಲ್ಲಿರುವ ಸೂಜಿಯು ತುಂಡುಗಳನ್ನೆಲ್ಲ ಸೇರಿಸಿ ಒಲೆದು ಲೋಕದ ಜನರ ಮಾನ ಕಾಪಾಡುವ ಉಡುಪುಗಳಾಗಿ ರೂಪುಗೊಳ್ಳುವಂತೆ ನೆರವಾಗುವುದಂತೆ ಕತ್ತರಿಯು ಕತ್ತರಿಸಿದರೆ ಸೂಜಿ ಸೇರಿಸಿ ಹೊಲಿಯುತ್ತದೆ. ನೋಡಿ, ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು ಅಂತ ಹೇಳ್ತಾರೆ ನೋಡಿ. ಲೋಕದ ಮಾನವನ್ನು ಕಾಪಾಡಲು ಉಡುಪುಗಳು, ಡ್ರೆಸ್ಗಳನ್ನ ಹೊಲಿತಾಳೆ ಬಟ್ಟೆ ಹೊಲಿಗೆ ಯಂತ್ರದಲ್ಲಿ ತೇಲಿ ಕವಿ ಹೇಳ್ತಿದ್ದಾರೆ. ಮುಂದೆ ಕಾಲಿನಿಂದ ಪೆಡಲು ತುಳಿಯುವ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ನೋಡಿ, ಹಾಗೆ ಇವೆರಡನ್ನು ಅರ್ಥಪೂರ್ಣ ಪ್ರತಿಮೆಗಳಾಗಿ ಇಲ್ಲಿ ಕವಿ ಬಳಸಿದ್ದಾರೆ. ಯಾವುದಪ್ಪ ಅಂದರೆ ಕತ್ತರಿ ಮತ್ತು ಸೂಜಿನ. ಹೊಲಿಗೆ ಯಂತ್ರವನ್ನು ಚಾಲು ಮಾಡಿದರೆ ಅಂದರೆ ತುಳಿದ್ರೆ, ಪ್ರಾರಂಭ ಮಾಡಿದರೆ ಪೆಡಲನ್ನು ತುಳಿಯುವ ಅಮ್ಮಿ. ಪೆಡಲು ಅಂದರೆ ನಿಮಗೆ ಗೊತ್ತಿದೆ, ಪೆಡಲು ಅಂದರೆ ತುಳಿಯುವ ಕಬ್ಬಿಣದ ಹಲಿಗೆ ಇದೆಯಲ್ಲ, ಈ ಹೊಲಿಗೆ ಯಂತ್ರ ನೋಡಿ, ಮಿಷಿನ್ ನೋಡಿ, ಬಟ್ಟೆ ಹೊಲಿಯೋ ಮಿಷಿನ್ ನೋಡಿ, ಅಲ್ಲಿರುತ್ತೆ ಪೆಡ್ಲೆಲ್ಲ, ತುಳಿಯುವ ಕಬ್ಬಿಣದ ಹಲಿಗೆ. ಅದನ್ನು ಕಾಲಿನಿಂದ ತುಳಿತಾಳೆ. ಅಮ್ಮಿ ಅಂದರೆ ತಾಯಿ, ಅಬ್ಬೆ ಅಂತೀವಲ್ಲ, ಅವ್ವ ಅಂತೀವಲ್ಲ, ಅದು. ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ. ನೋಡಿ, ಇಲ್ಲಿ ಯಂತ್ರದ ಚಕ್ರ ತಿರುಗುತ್ತದೆ, ಚಕ್ರ ತಿರುಗಿದೆ ಅಂತೆಲ್ಲ ಹಳೆಯ ನೆನಪುಗಳ ಒಂದು ಇತಿಹಾಸ, ಹಿಸ್ಟ್ರಿ. ಇದು ಒಂದು ಸುತ್ತು ಉರುಳುತ್ತದೆ, ಒಂದು ಸುತ್ತುವುದೆಂದು ಕವಿಲಿ ಆರಿಫ್ ರಾಜ್ ಅವರು ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯ ಅಂತ ತಿಳ್ಕೊಳ್ಳೋಣ. ಸೂಜಿ ಮೂಗಿಗೆ ದಾರ ಪೋಣಿಸುವ ಹಮ್ಮಿ, ಸಂತೆಯಲ್ಲಿ ಕೊಂಡು ತಂದ ನಿರಾಕಾರಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ಆಕಾಶದಂಥ ಕಡಲಿನಿಂದ ಬಟ್ಟೆಗೆ ನಮೂನೆಯ ಪಾತ್ರ ಕೊಡುವ ಅಮ್ಮಿಯೇ ಸೃಷ್ಟಿಕರ್ತಿ. ಅಮ್ಮಿಯ ಕಣ್ಣು, ಮೂಗು, ಹಣೆ ರೋಮಗಳಿಂದ ತೊಳೆಯುವ ಉಪ್ಪಿ ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಇಲ್ಲಿ ತಾಯಿ ಹೊಲಿಗೆ ಯಂತ್ರ ಸೂಜಿಯನ್ನು ಸೂಜಿಗೆ ದಾರಿ ಹೇಗೆ, ಆ ನೂಲನ್ನು ಹೆಂಗೆ ಪೋಣಿಸೋದು ನನ್ನ ಕವಿ ಸೂಜಿಯ ಮೂಗಿಗೆ ದಾರ ಪೋಣಿಸುವುದು ಎಂದು ಹೇಳಿದ್ದಾರೆ. ಸೂಜಿ ಮೂಗಿಗೆ ದಾರ ಪೋಣಿಸುವ ಅಮ್ಮಿ. ನೋಡಿ, ಆ ಸೂಜಿ ಇರುತ್ತಲ್ಲ ಹೊಲಿಗೆ ಯಂತ್ರದಲ್ಲಿ, ಮಿಷಿನಲ್ಲಿ, ಅದು ದಾರ ಪೋಣಿಸ್ತಿದ್ರಲ್ಲಿ ಬಟ್ಟೆ ಹೊಲಿಯೋಕ್ಕೆ ತಾಯಿ. ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಇದನ್ನು ಸೂಜಿ ಕಣ್ಣಿಗೆ ಅನ್ನೋದು ಅಡಿಗೆಯಲ್ಲಿ ಕವಿ ಮೂಗುದಾರ ಎಂಬಲ್ಲಿ ನಿಯಂತ್ರಣ, ಕಂಟ್ರೋಲ್, ಶಕ್ತಿ ಎಂಬ ಅರ್ಥವನ್ನು ಒಳಗಿಸಿದ್ದಾರೆ ಇಲ್ಲಿ ಆರಿಫ್ ರಾಜ್ ರವರು. ಸಂತೆಯಲ್ಲಿ ಕೊಂಡು ತಂದ ಬಟ್ಟೆಗೆ ಆಕಾರವಿಲ್ಲ. ಏನಾದ್ರು ಬಟ್ಟೆ ತರ್ತೀವಲ್ಲ, ಅದಕ್ಕೆ ಆಕಾರ ಇರುತ್ತಾ, ಆದರೆ ಬಣ್ಣ ಇರುತ್ತೆ, ಅದು ನೀಲಿ ಬಣ್ಣ. ಆದ್ದರಿಂದ ಇಲ್ಲಿ ಶಕ್ತಿಯನ್ನು ಕವಿ ಹೇಳ್ತಾ ಇದ್ದಾರೆ, ಬಟ್ಟೆ ಎಂಬ ಅರ್ಥದಲ್ಲಿ ಒಳಗಿಸಿದ್ದಾರೆ ಇಲ್ಲಿ. ಅದು ನೋಡಿ, ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪ ನೀಡುತ್ತಾಳೆ. ಆ ಬಟ್ಟೆ ತಂದಿರ್ತಲ್ಲ, ಅದಕ್ಕೆ ಆಕಾರ ಇರಲ್ಲ, ಅದಕ್ಕೊಂದು ರೂಪವನ್ನು, ಬಟ್ಟೆಯನ್ನು ಒಂದು ಕತ್ತರಿಯಲ್ಲಿ ಕತ್ತರಿಸಿ ಸೂಜಿಯನ್ನು ಹಾಕಿ ಮಿಷಿನ್ಗೆ ದಾರ ಪಣಿಸಿ ಬಟ್ಟೆಯನ್ನು ಹೊಲಿತಾಳೆ ತಾಯಿ. ಇಲ್ಲ, ಅದೇ ರೀತಿ ನಿರಾಕಾರದ ಬಟ್ಟೆಗೆ ಬಗೆಯ ಉಡುಪಿನ ಆಕಾರ ಕೊಡುವ ಅಮ್ಮಿಯೇ ಕವಿಯ ಸೃಷ್ಟಿಗೆ ಸೃಷ್ಟಿಕರ್ತೆ. ನೋಡಿ, ರೂಪ ನೀಡುತ್ತಲ್ಲ, ಆಕಾಶದಂಥ ಕಡಲಿಗೆ ಬಟ್ಟೆಗೆ ನಮೂನೆ ಪಾತ್ರ ಕೊಡುವ ಅಮ್ಮಿಯೇ ಸೃಷ್ಟಿಕರ್ತೆ. ಬಗೆಯ ವಿನ್ಯಾಸಗಳ ಬಟ್ಟೆಯನ್ನು ಹೊಲಿಯುವಂಥ ತಾಯಿಯಲ್ಲಿ ಸೃಷ್ಟಿಕರ್ತೆ ಅಂತೇಳಿ ಕವಿ ಆರಿಫ್ ರಾಜ್ ರವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅದು ಕಣ್ಣು, ಮೂಗು, ಹಣೆ ರೋಮಗಳಿಂದ ಇಳಿಯುವ ಬೆವರಿನ ಉಪ್ಪು ನೀರಿನ ಹನಿಗಳು ಅಮ್ಮಿ ಪಡುವ ಶ್ರಮದ ಸಂಕೇತವಾಗಿ. ಶ್ರಮ ಇದ್ದೇ ಇರ್ತದಲ್ವಾ. ಹಾಗೆ ಅಮ್ಮಿಯ ಕಣ್ಣು, ಮೂಗು, ಹಣೆ ಇವು ರೋಮಗಳಿಂದ ಇಳಿಯುವ ಉಪ್ಪು ನೀರು ಅಂದರೆ ಬೆವರು, ಸ್ವೆಟ್ ಆಗುತ್ತಲ್ಲ, ಅದು ಶ್ರಮ, ಅದರ ಅರ್ಥ. ಉಪ್ಪು ನೀರು ಅಂದರೆ ಇಲ್ಲಿ ಶ್ರಮ, ಕಷ್ಟಪಡ್ತಾಳಲ್ಲ ಆ ತಾಯಿ. ಅಲ್ಲಿ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಅವಳ ಬದುಕಿನಲ್ಲಿ ಬಟ್ಟೆಗೆ ಮಾತ್ರ ಪ್ರವೇಶ, ಬೇರೆ ಯಾವುದಿಲ್ಲ. ಇತರರಿಗೆ ಆಕೆ ನೋವಿನ ನಿಗೂಢ ಅರ್ಥವಾಗುವುದಿಲ್ಲ. ತನ್ನ ಕೈಯಾರೆ ಬಣ್ಣದ ಬಟ್ಟೆಗಳನ್ನು ಹೊಲೆದು ಅದನ್ನು ತೊಡುವವರ ಬದುಕನ್ನು, ಜಗವನ್ನು ಬಣ್ಣಗೊಳಿಸುವ
ಅಮ್ಮಿಯು ತಾನು ಮಾತ್ರ ಸದಾಲು ಬಿಳುಪಿನ ಸೀರೆ ಧರಿಸಿರುತ್ತಾಳೆಂದು ಕವಿ ಅಮ್ಮಿಯ ಚಿತ್ರವನ್ನು ಕಟ್ಟಿಕೊಡ್ತಾರೆ. ತಾಯಿ ಚಿತ್ರ ಬಿಳಿ ಸೀರೆ ಉಟ್ಕೊಂಡಿರ್ತಾಳಲ್ಲ ಅಂತೇಳಿ ನೋಡಿ. ಮುಂದೆ ಬಣ್ಣ ಬಣ್ಣದ ಬಟ್ಟೆ ಒಲೆದು ಜಗಕ್ಕೆ ಉಡಿಸುವ ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ. ನೋಡಿ ಇಲ್ಲಿ ಯಾವಾಗಲೂ ಬೇರೆಯವರಿಗೆಲ್ಲ ಬಟ್ಟೆಯನ್ನು ಬಣ್ಣ ಬಣ್ಣದ ಬಟ್ಟೆಗಳನ್ನೆಲ್ಲ ಹೊಲ್ದು ಕೊಡ್ತಾಳೆ ಅಮ್ಮಿ ತಾಯಿ. ಅವಳು ಉಡೋದು ಬಿಳಿ ಸೀರೆ, ಯಾವಾಗಲೂ ಹಾಲು ಬಿಳಿ ಸೀರೆಯನ್ನು ಉಡ್ತಾ ಇದ್ದಾಳೆ, ಧರಿಸಿರ್ತಾಳೆ ಅಂತ ಕವಿ ಅಮ್ಮಿಯ ಒಂದು ಚಿತ್ರವನ್ನು ಕಟ್ಕೊಡ್ತಾ ಇದ್ದಾರೆ ನಮಗೆಲ್ಲ. ಮುಂದೆ ಏನಾಗುತ್ತೆ ನೋಡೋಣ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ, ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ, ಹರಿದ ಚಂದ್ರ ತೂತು ಬಿದ್ರ ನಕ್ಷತ್ರ, ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗ್ರಹ ಬುಗರಿಗಳು, ದಿಕ್ಕು ದೆಸೆ ಇಲ್ಲದೆ ಅಲೆಯುವ ಅಲೆಮಾರಿ ಉಲ್ಕೆಗಳು, ಧೂಮಕೇತುಗಳು, ನಿದ್ದೆ ಬಾರದೆ ಓದಾಡುತ್ತಿರಲು ಒಂದು ಹಾಸಿಗೆ ಬೇಕು, ಅಮ್ಮಿ ಒಲೆದು ಕೊಡು ಅಂತ ಹೇಳ್ತಿದ್ರಿ. ನೋಡಿ ಇಲ್ಲಿ ಅಮ್ಮಿಯ ಕೈಯಲ್ಲಿರುವ ಸೂಜಿಯ ಬಟ್ಟೆಯ ತುಂಡುಗಳನ್ನು ಒಲೆದು ಜೋಡಿಸುತ್ತಾದರೂ ಅದಕ್ಕೆ ಚಿಂದಿಯಾಗಿರೋ ಮನಸ್ಸುಗಳನ್ನು ಒಗ್ಗೂಡಿಸ್ಬೇಕು, ಮುನ್ನಡೆಸುವ ಶಕ್ತಿ ಇದೆ ಅಂತ ಕವಿ ಭಾವಿಸಿದ್ದಾರೆ. ಇದರ ಅರ್ಥ ನೋಡ್ಕೊಳ್ಳೋಣ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿದೆ. ನೋಡಿ, ಚಿಂದಿಯಾಗಿರುವ ಮನಸ್ಸುಗಳನ್ನು ಒಗ್ಗೂಡಿಸುವ ಮುನ್ನಡೆಸುವ ಶಕ್ತಿ ಇದೆ ಅಂತೇಳಿ ಕವಿ ಭಾವಿಸ್ಕೊತಿದ್ದಾರೆ ಆರಿಫ್ ರಾಜರು. ಸೂಜಿಯ ಒಂದು ಮಾಡುವ ಸಾಧನ, ಅದು ಬಟ್ಟೆಯನ್ನು ಅರ್ದು ಚೂರು ಪೀಸ್ ಮಾಡಿರ್ತಾರಲ್ಲ ಅಲ್ಲಿ ಬೇಕಾದ್ರೆ ಕತ್ರಿಯಿಂದ, ಅದನ್ನು ಒಂದು ಮಾಡುವ ಸಾಧನ ಯಾವುದು ಅಂತಂದರೆ ಸೂಜಿ. ಆ ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ. ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ. ನೋಡಿ ಅದೇ ರೀತಿ ರಾಟೆ ಇರುತ್ತಲ್ಲ ನೋಡಿದ್ರೆಲ್ಲ ತಿರುಗಿಸ್ತಾ ಇರೋದು, ಅದು ಮಿಷನಲ್ಲಿ ಅದು ಸೂಜಿ ಒಂದು ಮಾಡುವ ಸಾಧನ. ವಿಶ್ವ ಭಾರತ ಬದುಕಿನ ದಾರಿಯಲ್ಲಿ ಮುಂದೆ ಸಾಗಲು ಹೊಲಿಗೆ ಯಂತ್ರದ ರಾಟೆ ಇದೆ. ರಾಟೆ ಏನು ನೋಡಿ ಇಲ್ಲಿ ಅದೇ ಹೇಳ್ತಾರೆ. ಇಲ್ಲಿ ಕಡಿದು ಹಾಕಲೆಂದು ಕೈಯಲ್ಲಿ ಕತ್ರಿ ಇದೆ, ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ, ಯಾರದೋ ಚಾಟಿ ಏಟಿ ಗಿರ್ರನೆ ತಿರುಗುವ ಗ್ರಹ ಬುಗರಿಗಳು ಅಂತ ಹೇಳ್ತಾರೆ. ಇಲ್ಲಿ ತಾಯಿ ಸಂಸಾರವನ್ನು ಸಹ ಹಾಗೆ ಸಾಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ರಾಟೆಯನ್ನು ಕೈಯಿಂದ ಚಾಲಿಸಿ ಪೆಡಲನ್ನು ತುಳಿದಷ್ಟು ಅದು ಮುಂದೆ ಹೋಗುತ್ತಲ್ವಾ. ತಾಯಿ ಸಂಸಾರದ ಭಾರದ ಮಗುವನ್ನು ಆಗಿ ಹೊರ್ತಾಳೆ ಅಲ್ವಾ. ಅವಳ ಕೈಯೊಳಗಿನ ಕತ್ತರಿ ನೋಡಿ, ಕೈಯಲ್ಲಿ ಕತ್ತರಿ, ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ ಅಂತ ಹೇಳ್ತಾರೆ. ನೋಡಿ, ಬಟ್ಟೆಯಲ್ಲಿ ಅನಗತ್ಯ ಭಾಗವನ್ನು ಕತ್ತರಿಸಿ ಎಸೆದಂತೆ ಲೋಕದ ವಿಕಾರಗಳನ್ನು ಅಮ್ಮಿ ಕತ್ತರಿಸಿ ಎಸೆದಿರೋಳು ಅಂತ ಹೇಳ್ತಾರೆ. ನೋಡಿ, ತೂತು ಬಿದ್ರ ನಕ್ಷತ್ರ, ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗ್ರಹ ಬುಗರಿಗಳು, ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿ ಅಂತ ಹೇಳ್ತಿದ್ದಾರೆ. ಹಾಗೆ ಬದುಕಿನ ಕಷ್ಟಗಳನ್ನು ಹರಿದ ಚಂದ್ರನ ಸಂಕೇತವಾಗಿದೆ. ಇಲ್ಲಿ ಹರಿದ ಚಂದ್ರ ಅಂತ ಒಂದು ಪದವನ್ನು ಬಳಸಿದ್ದಾರೆ ನೋಡಿ ವಾಕ್ಯದಲ್ಲಿ. ಇಲ್ಲಿ ಲೋಕದ ವಿಕಾರಗಳನ್ನು ಅಮ್ಮಿ ಕತ್ತರಿಸಿ ಎಸ್ತಿದ್ದಾಳೆ. ಬದುಕಿನ ಕಷ್ಟಗಳನ್ನು ಹರಿದ ಚಂದ್ರನ ಸಂಕೇತವಾಗಿದೆ. ತೂತು ಬಿದ್ದ ನಕ್ಷತ್ರ ಇದೆಲ್ಲ ಮಿನುಗನ್ನು ಒಳಪನ್ನು ಕಳೆದುಕೊಂಡು ದುಃಖದ ಸಂಕೇತವಾಗಿದೆ. ಇಲ್ಲಿ ನೋಡಿ, ತೂತು ಬಿದ್ದ ನಕ್ಷತ್ರ ಯಾವಾಗಲೂ ಸಹ ಪಳಪಳ ನೋಳಿತಾ ಇರುತ್ತಲ್ವಾ. ಇಲ್ಲಿ ನಕ್ಷತ್ರ ತೂತು ಬಿದ್ದಿದೆ ಅನ್ನೋದು ಸಂಕೇತನ ಯಾಕೆ ಕವಿ ಬಳಸಿದ್ರು ಅಂದರೆ, ಕಳೆದುಕೊಂಡ ದುಃಖದ ಸಂಕೇತ, ಒಳಪನ್ನು ಕಳೆದುಕೊಂಡ ದುಃಖದ ಸಂಕೇತ. ಯಾರದೋ ಲೀಲೆಗೆ ಇವಳ ಬದುಕೆಂಬ ಗ್ರಹವು ಬುಗರಿಯಂತೆ ತಿರುಗ್ತಾ ಇದೆ. ಧರ್ಮ, ಶ್ರದ್ಧೆ, ಅಂಧತೆಗಳು ಬದುಕನ್ನು ಮುಕ್ಕಾಯಿಸುವುದರಿಂದ ನಿದ್ದೆ ಬಾರದ ಕವಿಯು ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಒಂದು ಹಾಸಿಗೆಯನ್ನು ಒಲೆದು ಕೊಡುವಂತೆ ತಾಯಿಯನ್ನು ಕೇಳುತ್ತಿದ್ದಾರೆ. ನೋಡಿ ಇಲ್ಲಿ ಅದೇ ಮಾತನ್ನು ಹೇಳ್ತಾರೆ. ಉಲ್ಕೆಗಳು, ಧೂಮಕೇತಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು, ಅಮ್ಮಿ ಒಲೆದು ಕೊಡು. ನಿದ್ದೆ ಬಾರದಾಗಿರುವ ಕವಿ ಮಲಗಿ ವಿಶ್ರಾಂತಿ ಪಡೆಯಲು ಒಂದು ಹಾಸಿಗೆಯನ್ನು ಹೊಲ್ದು ಕೊಡು ತಾಯಿ ಅಂತ ತಾಯಿಯನ್ನು ಕೇಳ್ತಿದ್ರು. ಮುಂದೆ ನೋಡೋಣ. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ ಕಾಲು, ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮ, ಈದೆಂದರೆ ದೂದ್ ಕುರ್ಮ, ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ ಕರಳು ಕುಡಿಗಳೆಂದರೆ ಕನಸುಗಳನ್ನು ಭೂಮಿಯಲ್ಲೋ ಸಿಗುವ ಹಸಿರು ಮಣ್ಣು. ಎಷ್ಟು ದುಃಖ ಸಂಕೇತ ಇದೆ ನೋಡಿ ಈ ಪದ್ಯದಲ್ಲಿ. ಕವಿ ಆರಿಫ್ ರಾಜರವರು ಹೆಂಗೆ ಬರೆದಿದ್ದಾರೆ. ಇಲ್ಲಿ ಅಮ್ಮಿಗಳಿಗಿರುವ ಸಹನೆ, ಆರೈಕೆಯ ಗುಣಗಳನ್ನು ಕವಿ ಈ ಪದ್ಯ ಭಾಗದಲ್ಲಿ ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ಗಂಡ ಸಂಸಾರವನ್ನು ಸಲಹಬೇಕು, ಆರಿಲ್ಲ ಆಗಲ್ಲ. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ.
ಇಲ್ಲಿ ಆದರೆ ಕೆಲಸ ಮಾಡದ ಗಂಡನನ್ನು ತಿರಸ್ಕರಿಸದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ ಬಟ್ಟೆ ಹೊಲಿಯುವಂಥ ಹೊಲಿಗೆ ಯಂತ್ರ ಇದಿಲ್ಲ, ಅದರಲ್ಲಿ ಕಾಲು ಶತಮಾನ ಅಂದರೆ 25 ವರ್ಷಗಳನ್ನು ಕಳೆದು ಹೊಲಿಗೆ ಯಂತ್ರದಲ್ಲೇ ದುಡಿದಿದ್ದಾಳೆ ಈ ತಾಯಿ. ಹಾಗೆ ನೋಡಿ, ಈ ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮ. ನೋಡಿ, ಅವರು ಮುಸಲ್ಮಾನರು ಪ್ರತಿದಿನ ನಮಾಜ್ ಮಾಡ್ತಾರೆ. ನಮಾಜ್ ಅಂದರೆ ಪ್ರಾರ್ಥನೆ 5 ಬಾರಿ ಮಾಡ್ತಾರೆ ಅಲ್ವಾ. ಇಲ್ಲಿ ಅವರ ಮಮ್ಮಿಗೆ ಏನಪ್ಪ ಅಂದರೆ ಪ್ರಾರ್ಥನೆ ಅಂದರೆ ನಮಾಜ್ ಅಂದರೆ ಶುಕ್ರವಾರ ಮಾತ್ರ ಜುಮ್ಮ. ಅವರು ಶುಕ್ರವಾರ ಪವಿತ್ರವಾದ ದಿನ ಆ ಜುಮ್ಮ ಅಂತ ಹೇಳ್ತಾರೆ ಮುಸಲ್ಮಾನರಲ್ಲಿ. ಹಬ್ಬ ಅಂದರೆ ಅಲ್ಲಿ ಹಾಲಿನಿಂದ ಮಾಡಿದ ಶಾವಿಗೆ ಪಾಯಸ. ಇಲ್ಲಿ ನೋಡಿ, ಇಲ್ಲಿ ಈದ್ ಎಂದರೆ ದೂದ್ ಕುರ್ಮಾ ಅಂದರೆ ಶಾವಿಗೆ ಪಾಯಸ. ನೋಡಿ ಎಷ್ಟು ಬಡತನವನ್ನು ಇಲ್ಲಿ ಕವಿ ಕಟ್ಕೊಡ್ತಾ ಇದ್ದಾರೆ ನಮಗೆ ನೋಡಿ. ಹಾಗೆ ಈದ್ ಎಂದರೆ ದೂದ್ ಕುರ್ಮಾ. ಈದ್ ಅಂದರೆ ಹಬ್ಬಗಳಲ್ವ, ಹಬ್ಬಗಳಲ್ಲಿ ಶಾವಿಗೆ ಪಾಯಸ ಮಾಡ್ತಾರಲ್ಲ ಅದೇ ನಮಗೆ ದೂದ್ ಕುರ್ಮಾ ಇದೆ. ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ, ರಟ್ಟೆ ಬೀಳುವ ತನಕ ರಟ್ಟೆ ಮತ್ತು ರಾಟೆಯನ್ನು ತಿರುಗಿಸಿ ಇಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಹಾಗೆ ಹೆಚ್ಚಿನದನ್ನು ಮಾಡುವ ಶಕ್ತಿ ಇಲ್ಲ. ಬಡತನದ ಬೇಗೆಯಲ್ಲಿ ತೋಳುಗಳು ಸೋಲುವ ತನಕ ರಾಟೆಯನ್ನು ತಿರುಗಿಸಿ ಬಟ್ಟೆ ಹೊಲೆದು ಸಂಪಾದಿಸಿ ಮನೆ ತುಂಬ ಹಸಿವಿನಿಂದ ಕಂಗೆಟ್ಟಿರೋ 6 ಮಕ್ಕಳನ್ನು ಸಾಕಿದ್ದಾರೆ. ನೋಡಿಲಿ, 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ ಕರಳು ಕುಡಿಗಳೆಂದರೆ ಕನಸುಗಣ್ಣು. 6 ಮಕ್ಕಳನ್ನು ಸಾಕಿದ್ದಾಳೆ. ತನ್ನ ಮಕ್ಕಳು ಸುಖವಾಗಿ ಬಾಳಿ ಕಷ್ಟ ಅನುಭವಿಸ್ತಾ ಇರಲಿ, ಕಷ್ಟಗಳೆಲ್ಲ ತನಗೇ ಸಾಕು ಎನ್ನುವ ತಾಯಿಯ ಕಣ್ಣಿನಲ್ಲಿ ಮಕ್ಕಳ ಬಗ್ಗೆ ಅಪಾರವಾದ ಕನಸುಗಳಿವೆ. ಡ್ರೀಮ್ಸನ್ನು ಕಾಣ್ತಾ ಇದ್ದಾಳೆ ಆ ತಾಯಿ ಮಕ್ಕಳಲ್ಲಿ. ನೋಡಿ, ನನ್ನ ಬದುಕು ಈಗ ಆಯ್ತಲ್ಲ, ನನ್ನ ಜೀವನ ಈಗ ಆಯ್ತಲ್ಲ ಅಂತ ಹೇಳಿ ತನ್ನ ಮಕ್ಕಳಾರ ಚೆನ್ನಾಗಿರಲಿ, ಒಳ್ಳೆಯ ಕೆಲಸಕ್ಕೆ ಹೋಗಲಿ, ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ನೋಡಿ, ಕರುಳ ಕುಡಿಗಳೆಂದರೆ ಕನಸಿನ ಕಣ್ಣಿನಲ್ಲಿ ಕಾಣ್ತಾ ಇದ್ದಾಳೆ. ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು ಅಂತ ಹೇಳ್ತಾರೆ. ಇಲ್ಲಿ ಇಂತಹ ಮಮತಾಮಯಿಯಾದ ತಾಯಿಯನ್ನು ಕವಿಯು ಮರುಭೂಮಿಯಲ್ಲಿ ಸಿಗುವ ಅಪರೂಪದ ಹಸಿರು ಮಣ್ಣಿಗೆ ಹೋಲಿಸಿದರೆ. ಮರುಭೂಮಿಯಲ್ಲಿ ಹಸಿರು ಮಣ್ಣು ಸಿಗುತ್ತಾ? ಎಲ್ಲೂ ಮರಳಿರುತ್ತೆ, ಸ್ಯಾಂಡ್ ಇರುತ್ತೆ, ಅಲ್ಲಿ ವಯಸ್ಸಿಸ್ಗಳಿರ್ತವೆ. ಆದಿಲ್ಲಿ ಕವಿ ಹೇಳ್ತಾ ಇದ್ದಾರೆ ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು. ಇಷ್ಟು ಚೆನ್ನಾಗಿ ಹೇಳಿದಾರಲ್ವ. ಮರುಭೂಮಿಯಲ್ಲೂ ಸಹ ತಾಯಿಯನ್ನು ಹಸಿರು ಮಣ್ಣಿಗೆ ಹೋಲಿಸಿದ್ದಾರೆ ಕವಿ ಆರ್.ಎಫ್. ರಾಜರವರು. ಇಲ್ಲಿಗೆ ಹೊಲಿಗೆ ಯಂತ್ರದ ಅಮ್ಮಿ ಪದ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.